ನಮಸ್ತೆ ಮಕ್ಕಳೇ, ಕನ್ನಡ ವೀಣಾಪಾಣಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು 4ನೇ ತರಗತಿಯ 2ನೇ ಪಾಠ ಬುದ್ಧಿವಂತ ರಾಮಕೃಷ್ಣ ಮಾಡ್ತಾ ಇದ್ದೀವಿ. ರಾಮಕೃಷ್ಣ ಅಂದರೆ ಯಾರು? ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ತೆನಾಲಿ ರಾಮಕೃಷ್ಣ. ನೀವೆಲ್ಲರೂ ಕೇಳಿರ್ತೀರ ತೆನಾಲಿ ರಾಮಕೃಷ್ಣನ ಕಥೆಗಳನ್ನ, ವಿಡಿಯೋಸ್ಗಳಲ್ಲಿ ನೋಡಿರ್ತೀರ. ಇಲ್ಲಿ ಒಂದು ಸುಂದರವಾದ ಕಥೆಯನ್ನು ಕೊಟ್ಟಿದ್ದಾರೆ. ಏನು ಕತೆ ಅದು, ಹೆಂಗೆ ನಡೆಯುತ್ತೆ, ಹೇಗೆ ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾನೆ ತೆನಾಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಎಲ್ಲರೂ ಗಮನ ಕೊಟ್ಟು ನಿಮ್ಮ ಪೆನ್ಸಿಲ್ ತೊಗೊಂಡು ನೋಡ್ತಾ ಹೋಗಿ ಓದೋದನ್ನು. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಶ್ರೀ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಒಂದು ಸಲ ಏನಾಗುತ್ತೆ, ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಗೆ ಒಬ್ಬ ಮಹಾನ್ ಪಂಡಿತ ಬರ್ತಾನೆ. ಆತನ ಹೆಸರೇನು? ಆತನ ಹೆಸರು ವಿದ್ಯಾಸಾಗರ. ವಿದ್ಯಾಸಾಗರ ಏನು ಮಾಡ್ತಾನೆ, ಒಂದು ಸವಾಲನ್ನು ಒಡ್ತಾನೆ ಆ ಸಭೆಯಲ್ಲಿ. ನನ್ನಂತಹ ಪಂಡಿತರೊಡನೆ ಯಾರಾದರೂ ವಾದ ಮಾಡೋದಕ್ಕೆ ಸಿದ್ಧರಿದ್ದೀರಾ ಅಂತೇಳಿ ಕೇಳ್ತಾನೆ. ಆಗ ಯಾರೂ ಕೂಡ ನಾವು ಸಿದ್ಧ ಇದ್ದೀವಿ ಅಂತೇಳಿ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ವಿದ್ಯಾಸಾಗರ ಹೇಳ್ತಾನೆ, ಈ ಥರ ನೀವು ಇಷ್ಟು ದೊಡ್ಡ ಆಸ್ಥಾನದಲ್ಲಿ ಯಾರೂ ನನ್ನ ಜೊತೆ ವಾದ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದಾದರೆ ನಾನು ನಿಮ್ಮ ಆಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಹೇಳ್ಬಿಡ್ತಾನೆ. ಆಗ ಬರ್ತಾನೆ ನೋಡಿ ತೆನಾಲಿ ರಾಮ. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತ್ಕೊಂಡ್ಬಿಟ್ಟು ಹೇಳ್ತಾನೆ, ನೀವಷ್ಟು ಬೇಗನೆ ತೀರ್ಮಾನ ಅಂದರೆ ನಿರ್ಣಯಕ್ಕೆ ಬರಬಾರ್ದು, ನಾನಿನ್ನೂ ಇದ್ದೀನಿ ಇಲ್ಲಿ ಅಂತೇಳ್ಬಿಟ್ಟು ವಿದ್ಯಾಸಾಗರನಿಗೆ ಸವಾಲನ್ನು ಒಡ್ತಾನೆ ತೆನಾಲಿ ರಾಮಕೃಷ್ಣ. ನಾನು ನಿಮ್ಮ ಜೊತೆ ವಾದ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಆಗ ವಿದ್ಯಾಸಾಗರನ ಮುಖ ಅರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ವಿದ್ಯಾಸಾಗರ ಏನು ಹೇಳ್ತಾನೆ, ನೀನು ಚುರುಕು ಅಂತ, ನೀನು ಬುದ್ಧಿವಂತ ಅಂತ ಕೇಳಿದ್ದೀನಿ. ಆದರೆ ನನ್ನ ಜೊತೆ ವಾದ ಮಾಡೋರು ಹೇಗಿರಬೇಕು, ಆ ವಿಷಯದ ಬಗ್ಗೆ ತುಂಬ ಆಳವಾಗಿರುವಂತಹ ಜ್ಞಾನವನ್ನು ಹೊಂದಿರಬೇಕು, ಡೀಪ್ ನಾಲೆಡ್ಜ್ ಹೊಂದಿರಬೇಕು, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ಹೇಳ್ತಾನೆ ರಾಮಕೃಷ್ಣ, ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ವಿದ್ಯಾಸಾಗರ ಇಲ್ಲೇ ತಪ್ಪು ಮಾಡಿದ್ದು. ಯಾಕಂದರೆ ಚಾಯ್ಸ್ನ ತೆನಾಲಿ ರಾಮಕೃಷ್ಣನಿಗೆ ಕೊಟ್ಬಿಟ್ಟ. ನೀವು ಯಾವ ಸಂಸ್ಕೃತ ಗ್ರಂಥ ಯಾವುದಾದ್ರೂ ಆಗಿರಲಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟ. ಅಲ್ಲೇ ತಪ್ಪು ಮಾಡಿದ್ದು. ಅವನೇ ಯಾವುದಾದ್ರೂ ಒಂದು ಗ್ರಂಥ ಸೆಲೆಕ್ಟ್ ಮಾಡಿದ್ದಿದ್ರೆ ಆವಾಗ ತೆನಾಲಿ ರಾಮಕೃಷ್ಣ ಬೇರೆ ರೀತಿಯಾದಂತಹ ತನ್ನ ಬುದ್ಧಿವಂತಿಕೆಯನ್ನು ಬಳಸಬೇಕಾಗಿತ್ತು. ಈಗ ಅವನಿಗೆ ಚಾಯ್ಸ್ ಕೊಟ್ಟಿದ್ದರಿಂದ ಅವನು ಹೇಳ್ತಾನೆ, ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ರಾಮಕೃಷ್ಣನಿಗೆ ಖುಷಿಯಾಗೋಯ್ತು. ನನಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದಾನಲ್ವ ಪುಸ್ತಕವನ್ನು, ನೋಡೋಣ ಏನಿರುತ್ತೆ ಅಂತ ಹೇಳ್ಬಿಟ್ಟು ಅವನು ಒಂದು ಪುಸ್ತಕವನ್ನು ಸೆಲೆಕ್ಟ್ ಮಾಡಿಕೊಂಡು ನಾಳೆ ಸಂಜೆ
ಬರ್ತೀನಿ ಅಂತ ಹೇಳ್ಬಿಡ್ತಾನೆ. ಆಗ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ಏನು ಮಾಡ್ದ, ಮಾರನೇ ದಿನ ವಿದ್ಯಾಸಾಗರ ತುಂಬ ಖುಷಿಯಾಗಿ ಆಸ್ಥಾನಕ್ಕೆ ಬಂದ. ಆವಾಗ ಅಲ್ಲಿಗೆ ರಾಮಕೃಷ್ಣನು ಕೂಡ ಸ್ವಲ್ಪ ಹೊತ್ತಲ್ಲಿ ಒಂದು ಬಟ್ಟೆಯಲ್ಲಿ ಏನೋ ಒಂದು ಸುತ್ತಕೊಂಡು ಸೇವಕನ ಹತ್ರ ಅದನ್ನು ಇಡಿಸ್ಕೊಂಡ್ಬಿಟ್ಟು ಸಭೆಗೆ ಬರ್ತಾನೆ. ಎಲ್ಲರೂ ನೋಡಿ ಏನಾಗ್ತಾರೆ, ಗಾಬರಿ ಆಗ್ತಾರೆ, ಏನಿರಬಹುದು ಅದರಲ್ಲಿ ಅಂತೇಳಿ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನೂ ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು. ರಾಮಕೃಷ್ಣ ಹೇಳ್ತಾನೆ, ಆಗ ನಾನು ಒಂದು ಪುಸ್ತಕವನ್ನು ಆರಿಸ್ಕೊಂಡಿದ್ದೀನಿ. ಆ ಪುಸ್ತಕದ ಹೆಸರು ಏನು ಗೊತ್ತಾ? ತಿಲಕಾಷ್ಟ ಮಹಿಷ ಬಂಧನ. ಇದರ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟ ಮಹಿಷ ಬಂಧನ. ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು. ಇಲ್ಲೇನಾಯಿತು, ತಿಲಕಾಷ್ಟ ಮಹಿಷ ಬಂಧನನ, ಈ ಪುಸ್ತಕದ ಹೆಸರೇ ನಾನು ಕೇಳಿಲ್ವಲ್ಲ ಅಂಥೇಳಿ ವಿದ್ಯಾಸಾಗರನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಮೇಲೆ ಭಯನೂ ಆಗುತ್ತೆ. ಎಂಥ ಪುಸ್ತಕ ಇದು, ನಾನು ಕೇಳೇ ಇಲ್ಲ ಅಂಥೇಳಿ ಅವನಲ್ಲಿ ಆತಂಕ ಹೆಚ್ಚಾಗುತ್ತೆ. ಮುಂದೆ ಏನಾಗುತ್ತೆ ಮಕ್ಕಳೇ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳೇ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ತಿಳಿಸ್ಬಹುದು, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.